ನಮಸ್ಕಾರ. ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವಾ ಅನ್ನೋದ್ರ ಬಗ್ಗೆನೇ ಈಗ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಇದನ್ನ ಸರ್ಕಾರದವರು ಡಿಸ್ಕಷನ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ಮಹಿಳೆಯರೇ ನಮ್ಗೆ ಹಣನೇ ಕೊಡಬೇಡಿ ಅಂತ ಹೇಳ್ಬಿಟ್ಟು ಇವಾಗ ನಿರ್ಧಾರನ ಮಾಡಿಬಿಟ್ಟಿದ್ದಾರೆ. ಗೃಹಲಕ್ಷ್ಮಿಯ ಒಂದು ಬಿಸಿ ಕಾವು ಏನಿದೆ, ಈ ಹಣ ಕೊಡ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಯಾವ ರೀತಿ ಮಹಿಳೆಯರಿಗೆ ಆಗಿದೆ ಅಂತ ಹೇಳಿದ್ರೆ, ನಮಗೆ ಗೃಹಲಕ್ಷ್ಮಿ ಹಣನೇ ಕೊಡಬೇಡಿ, ನಮ್ಮ ಸಹವಾಸಕ್ಕೆ ನೀವು ಬರಬೇಡಿ, ನಿಮ್ಮ ಸಹವಾಸಕ್ಕೆ ನಾವು ಬರೋದು ಬೇಡ, ನೀವು ಯಾವ ಗ್ಯಾರಂಟಿ ಯೋಜನೆಯನ್ನು ನಮಗೆ ಕೊಡೋದೇ ಬೇಡ ಅನ್ನುವಷ್ಟು ನಿರ್ಧಾರನ ಇವಾಗ ಮಹಿಳೆಯರು ಮಾಡ್ಕೊತಾ ಇದ್ದಾರೆ. ಸರ್ಕಾರದವರು ಮಾಡಿರುವಂತ ಒಂದೊಂದು ಎಡವಟ್ಟುಗಳನ್ನು ಈಗ ಅವರಿಗೆ ವಾಪಸ್ಸು ತಿರುಗುಬಾಡ ಆಗಿ ಬರ್ತಾ ಇರುವಂತದ್ದು. ಸೊ ಗೃಹಲಕ್ಷ್ಮಿ ಹಣ ಬರುತ್ತೋ, ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ಇವಾಗ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟರು. ತುಂಬಾ ದಿನಗಳಾದ ಮೇಲೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತದ್ದು. ನಮ್ಮಲ್ಲಿ ಆಲ್ರೆಡಿ ನಮ್ಮ ಒಂದು ಏನು ನಮ್ದು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಮೌಂಟ್ ಟ್ರೆಜರಿ ಅಂತ ಏನ್ ಕರಿತೀವಿ, ಅಲ್ಲಿಂದ ನಮ್ಗೆ ಆಲ್ರೆಡಿ ಹಣ ರಿಲೀಸ್ ಆಗಿ 15 ದಿನಗಳಾಗಿದೆ. ಆದ್ರೆ ಇಲ್ಲಿ ನಮಗೆ ತೊಂದರೆ ಕೊಡ್ತಾ ಇರುವಂತದ್ದು ತಾಲೂಕ್ ಪಂಚಾಯತಿಯಿಂದ ಇನ್ನೂ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ಇಲ್ದಿದ್ದಂತ ತಾಲೂಕ್ ಪಂಚಾಯಿತಿ ಇವಾಗ ಏನಕ್ಕೆ ಬೇಕಾಗಿತ್ತು ಅನ್ನೋದನ್ನೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಇವಾಗ ಸರ್ಕಾರದವರು ಒಂದು ರೀಸನ್ಸ್ ಕೊಡ್ಬೋದಲ್ಲ, ನಾವೇನೋ ಹಣ ರಿಲೀಸ್ ಮಾಡ್ಬಿಡ್ತೀವಿ ಅಥವಾ ನಮ್ಮಲ್ಲಿ ನಾವು ಅಮೌಂಟ್ ನ ರಿಲೀಸ್ ಮಾಡಿದೀವಿ, ಅದೇ ತಾಲೂಕ್ ಪಂಚಾಯತಿ ಅವರು ನಮ್ಗೆ ಇನ್ನು ಹಣ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ನೆಪ ಬೇಕಾಗಿತ್ತು. ಒಟ್ಟಿನಲ್ಲಿ ಕಮಿಷನ್ಗಳನ್ನ ಮಾಡ್ಕೊಳ್ಳೋದಿಕ್ಕೆ, ಈ ರೀತಿ ಆಗಿರುವಂತ ಒಂದಷ್ಟು ಇಲ್ಲಿಗಲ್ ಆಗಿ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಆಗಿರುವಂತ ಒಂದು ಮಾರ್ಗನ ಹುಡ್ಕೊಂಡ್ರು. ಬಟ್ ಇಲ್ಲಿ ಬೇಜಾರಾಗಿ ನಷ್ಟ ಅನುಭವಿಸ್ತಾ ಇರುವಂತದ್ದು ಮಹಿಳೆಯರು. ಈ ಸರ್ಕಾರದವರು ಲಂಚ ಇಲ್ದರೆ ಯಾವ ಕೆಲಸನೂ ಮಾಡಲ್ಲ. ಅದು ಈ ಸರ್ಕಾರ ಅಂತಲ್ಲ, ಪ್ರಪಂಚದಲ್ಲ, ಇಡೀ ಪ್ರಪಂಚದಲ್ಲೇ ಲಂಚ ಇಲ್ದರೆ ಎಲ್ಲೂ ಯಾವ್ದು ಕೆಲಸ ಆಗೋದಿಲ್ಲ. ಅಂತ ಸಮಯದಲ್ಲೂ ಸಹ ಏನೋ ಒಂದು ತಿಂಗಳದ ಏನೋ ಸಹಿಸ್ಕೊಳ್ಳೋಣ ಅಂದ್ರೆ 3 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇದು ಒಂದೇ ಅಲ್ಲ, ಇವಾಗ ಅನ್ನಭಾಗ್ಯ ಹಣನೂ ಸಮೇತ ಅದ್ರ ಬಗ್ಗೆನೂ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇಲ್ದಿರೋ ಕಾರಣ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಸರ್ವೆಗಳನ್ನ ಮಾಡಿ ಅಲ್ಲಿಂದ ವಿಚಾರಗಳು ಬರ್ತಾ ಇರೋದೇನು ಅಂತ ಹೇಳಿದ್ರೆ, ನಮ್ಗೆ ಗೃಹಲಕ್ಷ್ಮಿನೂ ಕೊಡಬೇಡಿ, ಅನ್ನಭಾಗ್ಯನೂ ಕೊಡಬೇಡಿ, ನಿಮ್ಗೆ ಕೊಡಕ್ಕಾಗಲ್ಲ, ನಿಮ್ಗೆ ಕೊಡಕ್ಕೆ ಯೋಗ್ತಾ ಇಲ್ಲ ಅಂತ ಅಂದಮೇಲೆ ಏನಕ್ಕೆ 5 ಗ್ಯಾರಂಟಿಗಳನ್ನ ಫಸ್ಟ್ ಆಫ್ ಆಲ್ ನೀವು ಅನೌನ್ಸ್ ನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಇವಾಗ ಸರ್ಕಾರದ ವಿರುದ್ಧ ಸಿದ್ದಿ ಹಿಡಿತಾ ಇರುವಂತದ್ದು. ಸೊ ಇವಾಗ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಇವ್ರು ಇವಾಗ ಹೇಳ್ಬೋದು 15 ದಿನ ಆಯ್ತು ಅಮೌಂಟ್ ಕೊಟ್ಟು. ಸರಿ, ಇವಾಗ ಕೊಟ್ಟಿದಾರಲ್ವಾ, ಅಟ್ಲೀಸ್ಟ್ ಅದನ್ನ ಕೆಲವೊಂದಷ್ಟು ಮಹಿಳೆಯರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಪ್ರೋಸೆಸ್ ಆದ್ರೂ ಶುರು ಮಾಡ್ಬೋದಲ್ವಾ. ಈ ತಾಲೂಕ್ ಪಂಚಾಯತಿ ಅವರು ಕೊಟ್ಟಿಲ್ಲ, ಆ ತಾಲೂಕ್ ಪಂಚಾಯತಿ ಅವರು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಇನ್ನ ಎಷ್ಟು ದಿನ ಇದನ್ನ ಎಳಿತೀರಾ? ಇನ್ನು ಎಷ್ಟು ದಿನ ಅಂತ ಇದೇ ತರ ಮಹಿಳೆಯರು ಸಹಿಸ್ಕೊಂತಾರೆ. ಇವಾಗ ಸಹಿಸ್ಕೊಂತಾರೆ, ಮುಂದಿನ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿ ನೀವು ಹೊಡ್ತಾ ತಿಂತೀರಾ. ನಿಮ್ಗೆ ಯಾವ ಗ್ಯಾರಂಟಿ ಯೋಜನೆಗಳು ಬೇಡ ಅನ್ನಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಮಹಿಳೆಯರು ಇವಾಗ. ಯಾಕಂದ್ರೆ ಟೈಮಿಗೆ ಯಾವ್ದು ಕೊಡ್ತಾ ಇಲ್ಲ ನೀವು. ಅವ್ರದೇ ಆಗಿರುವಂತ ಕಮಿಟ್ಮೆಂಟ್ಗಳಿರ್ತವೆ, ಅವ್ರದೇ ಆಗಿರುವಂತ ವ್ಯವಹಾರಗಳಿರ್ತವೆ, ಈ ಹಣದಿಂದ ನಂಬ್ಕೊಂಡಿರ್ತಾರೆ. ಎಲ್ಲದಕ್ಕೂ ಹೊಡ್ತಾ ಬಿದ್ದಿರುವಂತದ್ದು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾನೆ ನಾವು ಅನ್ಕೊಂತೀವಿ, ನಾವು ಕಾಯ್ತೀವಿ, ಅದನ್ನ ಜನಕ್ಕೂ ಹೇಳ್ತೀವಿ. ಆದ್ರೆ ಸರ್ಕಾರದವ್ರು ಮಾತ್ರ ಯಾವ್ದೇ ಆಕ್ಷನ್ ತಗೊಂತಾ ಇಲ್ಲ. ಸೊ ಇದು ಸಮಸ್ಯೆ ಆಗಿರುವಂತದ್ದು. ಇವಾಗ ಬೇಡ್ದಿಲ್ದಿರೋ ಸರ್ಕಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಹಣ ಕೊಟ್ಟಿಲ್ಲ ಅಂತ ಇವ್ರ ಮೇಲೆ ಹೇಳ್ತಾರೆ, ಇವ್ರ ಹಣ ಕೊಟ್ಟಿಲ್ಲ ಅಂತ ಇವ್ರ ಮೇಲೆ ಹೇಳ್ತಾರೆ. ಕೊನೆಗೆ ಇವರಿಬ್ರು ಮಧ್ಯ ಕಿತ್ತಾಟದಲ್ಲಿ ಬಕ್ರ ಆಗ್ತಾ ಇರೋದು ಮಾತ್ರ ಸಾರ್ವಜನಿಕರು, ಮಹಿಳೆಯರಾಗ್ಬೋದು ಗಂಡ್ಮಕ್ಳಾಗ್ಬೋದು, ಒಟ್ಟಿನಲ್ಲಿ ಸಾರ್ವಜನಿಕರು ಏನಿದೀವಲ್ಲ ಅಂಥವ್ರು ಬಕ್ರ ಆಗ್ತಾ ಇರೋದು. ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಹಣ ಕೊಡಿ ಅಂತನೂ ಸಹ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ನಮ್ಗೆ ಯಾವುದು ಬೇಡ, ಫ್ರೀ ಬಸ್ಸು ಬೇಡ, ಏನು ಬೇಡ, ನಾವು ಟಿಕೆಟ್ ಕೊಟ್ಟು ಹೋಗ್ತೀವಿ, ಅದು ಇದು ಮಾಡ್ಕೊಳ್ಳಿ, ನಮ್ಗೆ ಗೃಹಲಕ್ಷ್ಮಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಟಿಕೆಟ್ ಎಲ್ಲ ನಿಮ್ಗೆ ಸಣ್ಣ ದರದಲ್ಲಿ ಇರುತ್ತೆ, ಓಕೆ, ಒಂದು 50 ರೂಪಾಯಿ 100 ರೂಪಾಯಿ ಒಳಗಡೆ ನಡೆಯುತ್ತೆ. ಬಟ್ ಗೃಹಲಕ್ಷ್ಮಿ ನಿಮ್ಗೆ 2000 ರೂಪಾಯಿ ಆಗುತ್ತಲ್ವಾ. ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ಸರ್ಕಾರದಲ್ಲಿ ಫಂಡ್ ಆದ್ರೂ ಉಳ್ಕೊಳ್ಳುತ್ತಲ್ವಾ. ಸೊ ಫಂಡ್ ಉಳ್ಕೊಂಡ್ರೆ ಈ ಕಡೆ ಎಂಪ್ಲಾಯೀಸ್ಗೂ ಸಂಬಳ ಕೊಡ್ಬೋದು, ಈ ಕಡೆ ಗೃಹಲಕ್ಷ್ಮಿಗೂ ಹಣನ ಇವರು ರಿಕವರಿ ಮಾಡ್ಕೋಬಹುದಲ್ವಾ. ಸೊ ಈ ರೀತಿ ಸರ್ಕಾರನೇ ಯೋಚನೆ ಮಾಡೋದಕ್ಕಿಂತ ಮುಂಚೆ ಮಹಿಳೆಯರೇ ಯೋಚನೆ ಮಾಡ್ತಾ ಇದ್ದಾರೆ, ಈ ತರ ಮಾಡಿ ನಿಮಗೆ ವರ್ಕೌಟ್ ಆಗುತ್ತೆ ಅಂತ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಸರ್ಕಾರದವರು ಅಂತಂದ್ರೆ, ನಿಮಗಿಂತ 10 ಪಟ್ಟು ಹೆಚ್ಚು ಸಾರ್ವಜನಿಕರು ಯೋಚನೆ ಮಾಡ್ತಾರೆ. ನೀವು ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನೀವು ಬಂದು ಯಾರ ಮನೆ ಬಾಗ್ಲಿಗೂ ಬಂದು ಕೇಳೋದಿಲ್ಲ ಅಲ್ವಾ. ಸೊ ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ 5 ಗ್ಯಾರಂಟಿ ಯೋಜನೆಯಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇದ್ರೆ, ಗೃಹಲಕ್ಷ್ಮಿದು ಹಣ 3 ತಿಂಗಳ ಹಣ ಏನಿದೆಯಲ್ಲ ಅದನ್ನ ದಯವಿಟ್ಟು ಫಸ್ಟ್ ಕ್ಲಿಯರೆನ್ಸ್ ನ ಮಾಡ್ಕೊಳ್ಳಿ. ತುಂಬಾ ತೊಂದರೆ ಆಗ್ತಾ ಇದೆ ಮಾತ್ರ ಸರ್ಕಾರದಿಂದ ನಮಗೆ. ಯಾಕಂದ್ರೆ ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಈ ಮಧ್ಯದಲ್ಲಿ ಎಷ್ಟು ಜನ ಲಂಚ ತಗೊಂಡು ಹೋದ್ರು ಅಂತಾನೆ ಗೊತ್ತಿರಲ್ಲ ನಮಗೆ. ಈ ತರ ಲಾಸ್ ಆಗಿರೋದ್ರಿಂದ ಮಹಿಳೆಯರು ನಮ್ಗೇನು ಬೇಡ ಕ್ಯಾನ್ಸಲೇಷನ್ ಮಾಡಿ ಅಂತ ಕುತ್ಕೊಂಡಿದ್ದಾರೆ. ಬಟ್ ಸರ್ಕಾರದವರು ನಾವ್ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೂ ಅದ್ರ ಬಗ್ಗೆ ಒಂದು ದಿನಾಂಕನ ಫಿಕ್ಸ್ ಮಾಡ್ಲಿಲ್ಲ. 20ನೇ ತಾರೀಕು ಅಂದ್ರು, ಅದ್ರ ಬಗ್ಗೆನೂ ಇವಾಗ ಸದ್ಯಕ್ಕೆ ಅದು ಉಸಿರಿಲ್ಲ. ಅವ್ರ ಹಣ ಕೊಡ್ಬೇಕು, ಇವ್ರ ಹಣ ಕೊಡ್ಬೇಕು ಅಂತ ಇನ್ನ ಎಷ್ಟು ದಿನ ಈ ರಗಳೆ ಪ್ರೋಸೆಸ್ ಇನ್ನೂ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಗೃಹಲಕ್ಷ್ಮಿ
ಗೃಹಲಕ್ಷ್ಮಿ ಯೋಜನೆ ಹಣನ ಒಂದು ನಡು ರಸ್ತೆಯಲ್ಲಿ ಬಿಡುವಂತ ಒಂದು ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಫಂಡ್ ಇಲ್ಲ ಅಂದ್ರೆ ಕೈ ಎತ್ತು ಬಿಡ್ತಾರೆ ಸರ್ಕಾರದವರು, ಇವರು ಇಷ್ಟೇ ಮಾಡೋದು. ಸೊ ನಿಮ್ಮ ಅನಿಸಿಕೆ ಏನು? ಇದೇ ರೀತಿ ತೊಂದರೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಈ ಸರ್ಕಾರದ ಬಗ್ಗೆ? ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ನಾವು ಬ್ಲೇಮ್ ಮಾಡಬಾರ್ದು, ಕೊಟ್ಟಿದ್ದಾರೆ. ಬಟ್ ಈಗ ಆಗಿರುವಂತ ಸಮಸ್ಯೆಗಳ ಬಗ್ಗೆ ನಾವು ಫೋಕಸ್ ಮಾಡೋಣ. ಈಗ ಬರ್ದೇ ಇಲ್ದೇ ಇರೋದು ಎಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾವತ್ತು ಬರಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿನ ಇನ್ನೂ ಸಹ ಹೇಳ್ತಾ ಇಲ್ಲ. ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾವು ವಿಡಿಯೋನ ಮಾಡಿ ಇವತ್ತು ನಾಳೆ ಅಂದ್ರೆ ನೀವು ನಮಗ್ ಬೈತೀರಾ, ಯಾಕಂದ್ರೆ ಸರ್ಕಾರದವರ ಗ್ಯಾರಂಟಿ ಕೊಡ್ತಾ ಇಲ್ಲ ಯಾವತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ಬಾರ್ದಲ್ವಾ. ಸೊ ದಿನಾಂಕ ಇನ್ನೂ ಸಹ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಲಿಲ್ಲ ಅವರು. ಹೇಳಿದ ತಕ್ಷಣ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಸೊ ಇಲ್ದಿರೋದೆಲ್ಲ ಮಾಡಿಕೊಂಡು ಇವಾಗ ಅವ್ರ ಮೇಲೆ ಅವರೇನೇ ತಲೆ ಮೇಲೆ ಕಲ್ಲಾಕೊಂಡು ಮಹಿಳೆಯರಿಗೆ ದ್ರೋಹ ಮಾಡ್ತಾ ಇರುವಂಥ ಸರ್ಕಾರ. ಟೋಟಲಿ ಒಂದು ಹೇಳೋ ಕನ್ಕ್ಲೂಷನ್ ಅಂದರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಈ ವಿಡಿಯೋಸು ಬರ್ತಾ ಇರುತ್ತೆ. ಗೃಹಲಕ್ಷ್ಮಿದ ಅಪ್ಡೇಟ್ಸ್ಗಳು ಯಾವುದೇ ಅಪ್ಡೇಟ್ಸ್ಗಳಿದ್ರು, ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಎಲ್ಲಾದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.